ನಿರಂತರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ದಾವಣಗೆರೆ ಅಕ್ತರದ ಸರ್ಕಲ್ನಲ್ಲಿ ಸಾವಿರಾರು ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಕಾಂಗ್ರೆಸ್ ಪಕ್ಷದ ಈ ಒಂದು ಧೋರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲ್ಯಾಕ್ ಡೇ ಅಂತ ನಾವು ಇವತ್ತು ಮಾಡಿದ್ದೀವಿ. ಕಾರಣ ಭಾಳ ಭರವಸೆ ಇತ್ತು ನಮಗೆ, ನಮ್ಮ ಸಮಾಜ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತ ಬರ್ತಾ ಇತ್ತು. ಈ ಬಾರಿ ಅಲ್ಪಸಂಖ್ಯಾತರಿಗಿಲ್ಲ ಅಹಿಂದ ಪಕ್ಷಕ್ಕಾದರೂ ಯಾರಿಗಾದರೂ ಟಿಕೆಟ್ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದ್ದು 2 ತಿಂಗಳಿಂದ ಸತತವಾಗಿ ನಾವು ಏನು ಕಾರ್ಯಾಚರಣೆ ಮಾಡ್ತಿದ್ವಿ. ಆದರೆ ರಂಜಾನ್ ಹಬ್ಬದ ದಿನವೇ ಈ ಬಾರಿ ಅವ್ರದೇ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಇದಕ್ಕೆ ವಿರೋಧಿಸ್ತೀವಿ. ಯಾಕಂತ ಹೇಳಿದರೆ ನಮ್ಮ ಸಮಾಜದ ಎಲ್ಲ MLA ನಮ್ಮ ಶಾಸಕರು ಆ ರಂಜಾನ್ ಹಬ್ಬದ ಒಂದು ದಿನ ಮುಂಚೆ ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಸುರ್ಜೇವಾಲಾ ಸರ್ ಹಾಗೂ DK ಶಿವಕುಮಾರ್ ಸಾಹೇಬರು ಇದ್ದು ನಮ್ಮ ಜಮೀರ್ ಅಹಮದ್ ಖಾನ್ ರವರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ತಾವು ಟಿಕೆಟ್ ಕೊಡಬೇಕು, ನಾನು ನಿಮಗೆ ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ತೊಗೊಳ್ರಿ, ನಾವು ಅಲ್ಲಿಂದ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ರಂಜಾನ್ ಹಬ್ಬಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದು ಸುರ್ಜೇವಾಲಾ ಸಾಹೇಬರು. ಆದರೆ ರಂಜಾನ್ ಹಬ್ಬದ ದಿನವೇ ಇದೇನಾ ತಾವು ಗಿಫ್ಟ್ ಕೊಟ್ಟಿದ್ದು ನಮಗೆ, ನಮ್ಮ ಸಮಾಜಕ್ಕೆ. ಇವತ್ತೊಂದು ದಿವಸ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಭಾಗದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ BJP ಪಕ್ಷ ಬಂದಿಲ್ಲ. ನಮ್ಮ ಯುವಕರು ಭಾಳಷ್ಟು ಜನ ಏನೇ ಆಗಲಿ BJPಗೆ ಓಟ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ, SDP ಅವರಿಗೆ ಓಟ್ ಹಾಕೋಣ ಅಂತ ಹೇಳ್ತಿದ್ದಾರೆ, MIMಗೆ ಓಟ್ ಹಾಕೋಣ, JDSಗೆ ಓಟ್ ಹಾಕೋಣ, ಇಲ್ಲ ಪಕ್ಷೇತರವಾಗಿ ಯಾರು ನಿಂತ್ಕೊಂತಾರೆ ಅವ್ರಿಗೆ ಓಟ್ ಹಾಕೋಣ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಭಿಮಾನ ಇದ್ದಂಥವ್ರು ಯಾರು ಕೂಡ ಓಟ್ ಹಾಕ್ಬಾರ್ದಂತ ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಾಭಿಮಾನ ಇದ್ದಂಥವ್ರು ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಇವತ್ತಿನ ಚುನಾವಣೆ ಅಲ್ಲ, ಮುಂದಿನ 2028ರ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಬಿಡೋದು ಶತಸಿದ್ಧ ಅಂತ ನಾವು ಯೋಚನೆ ಮಾಡ್ತೀವಿ ಸರ್.